ಆತ್ಮೀಯ SLC ವಿದ್ಯಾರ್ಥಿಗಳೇ, ನಾವು 4 ಅಂಕಗಳನ್ನು ತೆಗೆದುಕೊಳ್ಳಬೇಕಾದ್ರೆ ನಾವು ಗ್ರಾಫ್ ಕಡ್ಡಾಯವಾಗಿ ಬರ್ತಕ್ಕಂಥ ಪ್ರಶ್ನೆ. ಅದು ಆಲ್ಮೋಸ್ಟ್ ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ 34ನೇ ಪ್ರಶ್ನೆ ಗ್ರಾಫ್ ಆಗಿರುತ್ತೆ ಅಂತೇಳಿ ನಾವು ಅನೇಕ ಪ್ರಶ್ನೆ ಪತ್ರಿಕೆಗಳನ್ನು ಅನಾಲಿಸಿಸ್ ಮಾಡಿದಾಗ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲೊಂದು ಗ್ರಾಫ್ ಕೊಟ್ಟಿದ್ದಾರೆ ನೋಡಿ. ಗ್ರಾಫನ್ನು ಎಷ್ಟು ಈಸಿಯಾಗಿ ಎಲ್ಲರೂ ಹಾಕ್ಬೋದು ಅಂತಂದರೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷಾ ವಿಧಾನದಿಂದ ಬಿಡಿಸಿ ಅಂತೇಳಿ ಸಮೀಕರಣ ಕೊಟ್ಟಿದ್ದಾರೆ. 2x + y = 6, 2x - y = -2. ಇದನ್ನ ಎಂತಾದ್ರೂ ಬೇಕಾದರೂ ಗ್ರಾಫನ್ನು ಹಾಕೋದು ಬಹಳ ಈಸಿ ಟ್ರಿಕ್ಸ್. ಯಾವುದಪ್ಪ ಅಂತಂದರೆ, ಕೊಟ್ಟಿರ್ತಕ್ಕಂಥ ಸಮೀಕರಣದಲ್ಲಿ ಈಗ ಎಕ್ಸ್ಗೆ ನಾವು ಇಲ್ಲೊಂದು ಟ್ರಿಕ್ಸ್ ಅನ್ನು ಉಪಯೋಗಿಸ್ತೀವಿ. ಯಾಕೆ ಈಸಿಯಾಗಿ ತಗೋಣ ಅಂತೇಳಿ ನೋಡಿ. ಎಕ್ಸ್ಗೆ 0 ಹಾಕೋಣ, ವೈಗೆ 0 ಹಾಕೋಣ. ಈಗ ಎಕ್ಸ್ಗೆ 0 ಹಾಕಿದಾಗ ಎಕ್ಸ್ ಭಾಗವನ್ನು ಸಂಪೂರ್ಣವಾಗಿ ಮುಚ್ಚಿದಾಗ ವೈ ಬೆಲೆ ಅಂತಕ್ಕಂಥದ್ದು ಎಷ್ಟು ಬಂತು? 6. ಅದೇ ರೀತಿಯಾಗಿ ಇಲ್ಲಿ ಈ ವೈಗೆ 0 ಹಾಕಿದಾಗ ವೈ ಭಾಗವನ್ನು ಮುಚ್ಚಿದಾಗ ನಮ್ಗೆ ಇಲ್ಲಿ 2x ಬರುತ್ತೆ. ಎಷ್ಟಿರ್ತದೆ? 2x ಇರುತ್ತೆ. ಅಂದ್ರೆ 2x ಅಂದ್ರೆ 6ರಲ್ಲಿ 2 ಭಾಗವನ್ನು ಮಾಡಿದ್ರೆ ನಮಗೆ 3 ಅಥವಾ ಭಾಗಾಕಾರ ಮಾಡಿದ್ರೆ 3 ಬರತಕ್ಕಂಥದ್ದನ್ನ ನಾವು ನೋಡ್ತಾ ಬಂತೀವಿ. ಈಗ ಮೊದಲನೇ ಟೇಬಲ್ ನಾವು ಸಂಪೂರ್ಣವಾಗಿ ಬೆಲೆಗಳನ್ನು ಬಂತು. ಅದೇ ರೀತಿಯಾಗಿ ಎರಡನೇ ಟೇಬಲ್ ಅನ್ನ ನೋಡಿದಾಗ ಎರಡನೇ ಸಮೀಕರಣಕ್ಕೆ ಈಗ ಎಕ್ಸ್ಗೆ 0 ಕೊಡೋಣ, ವೈಗೆ 0 ಹಾಕೋಣ. ಎಕ್ಸ್ಗೆ 0 ಕೊಟ್ಟಾಗ ಇಲ್ಲಿ ವೈ ಮೈನಸ್ ಬೆಲೆ ಬರುತ್ತೆ. ಮೈನಸ್ ಬೆಲೆ ಬಂದಾಗ ಇಲ್ಲಿ ಮೈನಸ್ ಏನಾಯ್ತು? ಹಾಗಾಗಿ +2 ಬಂತು. ಅದೇ ರೀತಿಯಾಗಿ ವೈ ಬೆಲೆಯನ್ನು ಸಂಪೂರ್ಣವಾಗಿ ನಾವು ಮುಚ್ಚಿದಾಗ ಇಲ್ಲಿ 2 ಇದೆ, ಇಲ್ಲಿ 2 ಇದೆ. 2ರಿಂದ ಇದೇನಂತೆ ಭಾಗಾಕಾರ ಹೋಗುತ್ತೆ. ಅಂದ್ರೆ 2ನ್ನ 2 ಭಾಗ ಮಾಡಿದ್ರೆ 1 ಅಂತ. ಹಾಗಾಗಿ ಮೈನಸ್ ಇರೋದ್ರಿಂದ ಬೆಲೆ -1. ಈ -1 ಈ ಬಂದಿರ್ತಕ್ಕಂಥ ಟೇಬಲ್ ಅನ್ನ ನಾವು ಗುರ್ಸೋದು ಯಾವಾಗಪ್ಪ ಅಂತೇಳಿ ನೋಡಿ. ಇಲ್ಲಿ ನಾವು ಗ್ರಾಫ್ ಅನ್ನು ತೆಗೆದುಕೊಂಡಿದ್ವಿ. ಈ ಗ್ರಾಫ್ ಅಲ್ಲಿ ಇದು x' ಅಕ್ಷ ಋಣ ಪೂರ್ಣಾಂಕಗಳು, ಪ್ಲಸ್ ಅಕ್ಷ ಧನ ಪೂರ್ಣಾಂಕಗಳು, ಇಲ್ಲಿ y' ಅಕ್ಷ y ಅಕ್ಷ. ಹಾಗಾಗಿ ಈ ಕೊಟ್ಟಿರ್ತಕ್ಕಂಥ ಮೊದಲನೇದಲ್ಲಿ x0 ಇಲ್ಲಿ ಬರುತ್ತೆ, x0 ನೆಕ್ಸ್ಟ್ y ಬೆಲೆ 6 ನೋಡಿ. 6ನ್ನ ಗುರ್ಸಿದ್ವಿ. ಅದೇ ರೀತಿಯಾಗಿ y0 therefore x ಬೆಲೆ ಎಷ್ಟು? +3. ಇವೆರಡಕ್ಕೂ ನಾವು ಸಮೀಕರಣವನ್ನು ನೋಡೋಣ, ರೇಖೆಯನ್ನು ಎಳೆಯೋಣ. ಮೊದಲನೇ ಸಮೀಕರಣಕ್ಕೆ ನಾವು ರೇಖೆಯನ್ನು ಹಾಕಿದ್ವಿ. ಅದೇ ರೀತಿಯಾಗಿ ಎರಡನೇ ಸಮೀಕರಣವನ್ನು ನೋಡಿದಾಗ ಇಲ್ಲಿ ಬಂದಿರ್ತಕ್ಕಂಥ ಬೆಲೆ x0 ಇಲ್ಲಿ x0 ಇಂದ y ಬೆಲೆ ಎಷ್ಟು? y2ಕ್ಕೆ ನೋಡಿ, y2ಕ್ಕೆ. ಅದೇ ರೀತಿಯಾಗಿ ನೆಕ್ಸ್ಟ್ y0ದಲ್ಲಿ ಇಲ್ಲಿ x ಬೆಲೆ ಅಂತಕ್ಕಂಥದ್ದು -1. ಈ -1 ಮತ್ತೆ 0 ಈ ರೀತಿ ಆಗಿರುತ್ತೆ. ಇದಕ್ಕೆ ರೇಖೆಯನ್ನು ಎಳೆದಾಗ ಇಲ್ಲಿ ನಮಗೆ ಕೂಡಿರ್ತಕ್ಕಂಥ ಜಾಗ ನೋಡಿ. ಇಲ್ಲಿ x ಬೆಲೆ 1, x ಬೆಲೆ ಇದು x ಅಕ್ಷ, ಇದು y ಅಕ್ಷ. x ಬೆಲೆ +1, y ಬೆಲೆ +4. 4, 1 ಮತ್ತೆ 4ಕ್ಕೆ ಕೂಡಿರ್ತಕ್ಕಂಥ ನಾವು ಗ್ರಾಫ್ ಅನ್ನು ಈ ರೀತಿಯಾಗಿ ಈಸಿಯಾಗಿ ನಾವು ಗ್ರಾಫ್ ಅನ್ನು ಹಾಕಿ 4 ಅಂಕಗಳನ್ನು SLCಯಲ್ಲಿ ನಾವು ಪಡಿಬಹುದು ಅಂತ ಹೇಳ್ತಾ ಈ ವಿಡಿಯೋ ಮೂಲಕ ಎಲ್ಲ SLC ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು.